ವೆರಿ ಸರ್ಪ್ರೈಸಿಂಗ್ಲಿ ಎಲ್ಲರೂ ತುಂಬ ಟೆನ್ಷನಲ್ಲಿದೆ. ಸರ್ಪ್ರೈಸಿಂಗ್ ಅನ್ನೋದಕ್ಕಿಂತ ವೆರಿ ಆಬ್ವಿಯಸ್ ಆಗಿ ತುಂಬ ಟೆನ್ಷನಲ್ಲಿದ್ದೀರಾ. ಬಟ್ ಈಗ ಕೀಪ್ ಯು ಕೂಲ್, ಕಂಪೋಸ್ಡ್ ಆಗಿ ನೀವು ನಿಮ್ಮ ಅಡುಗೆಯನ್ನು ಮಾಡಬೇಕು. ಯಾಕೆಂದರೆ ಈಗ ಬರೀ ನಾನು ಚಂದ್ರನ ಮಾತ್ರ ಅಲ್ಲ, ನಿಮ್ಮ ಡಿಶನ್ನು ಟೇಸ್ಟ್ ಮಾಡೋದಕ್ಕೆ ಭಾಳ ಸ್ಪೆಷಲ್, ವೆರಿ ಸ್ಪೆಷಲ್ ಗೆಸ್ಟ್ಗಳು ನಮ್ಮ ಕಿಚನ್ ಕಿಲಾಡಿಗಳಿಗೆ ಬರ್ತಾ ಇದ್ದಾರೆ. ನಾವು ಜಗತ್ತನ್ನು ನಮ್ಮ ಕಣ್ಣಿಂದ ನೋಡ್ಬೋದು, ಆದರೆ ಅವರು ಜಗತ್ತನ್ನು ಅವರ ಇನ್ಸ್ಟಿಂಕ್ಟ್ಸು, ಅವರ ಬೇರೆ ಒಂದು ಸೆನ್ಸಸ್ ಏನಿದೆ ಇದರಿಂದ ನಮಗಿಂತ ಚೆನ್ನಾಗಿ ಅವರು ಜಗತ್ತನ್ನು ನೋಡ್ತಾರೆ. ಇಟ್ ಈಸ್ ಅ ಸ್ಪೆಷಲ್ ಎಬಿಲಿಟಿ ಫಾರ್ ದೆಮ್. ನಮಗೆ ಆ್ಯಕ್ಚುಲಿ ಅದು ಡಿಸಬಿಲಿಟಿ, ಬಟ್ ಅವ್ರಿಗೆ ಇಟ್ ಈಸ್ ಅ ಸ್ಪೆಷಲ್ ಎಬಿಲಿಟಿ. ವಿ ಕ್ಯಾನ್ ಕಾಲ್ ದೆಮ್ ಆಸ್ ಸ್ಪೆಷಲ್ ಚಿಲ್ಡ್ರನ್ ಆಫ್ ಗಾಡ್. ಲೆಟ್ ಅಸ್ ಕಾಲ್ ಅ ವೆರಿ ಸ್ಪೆಷಲ್ ಗೆಸ್ಟ್ ಫಾರ್ ಟುಡೇ ಇನ್ ನಾರ್ ಕಿಚನ್ ಕಿಲಾಡಿಗಳು. ನಮ್ಮ ಒಂದು ಸೌಭಾಗ್ಯ ಇವರು ಬಂದಿರೋದು. ದಯವಿಟ್ಟು ಎಲ್ಲರೂ ಬನ್ನಿ. ಇವ್ರಿಗೆ ದೃಷ್ಟಿಹೀನತೆ ಇರ್ಬೋದು, ಆದರೆ ಬೇರೆಯ ಸೆನ್ಸಸ್ ಇದೆಯಲ್ಲ ತುಂಬ ಶಾರ್ಪ್ ಇದೆ. ಅವ್ರಿಗೆ ವಾಸನೆಯನ್ನು ಗ್ರಹಿಸುವುದರಲ್ಲಾಗಲಿ, ನಾಲ್ಗೆಯಲ್ಲಿ ರುಚಿಯನ್ನು ನೋಡುವುದರಲ್ಲಾಗಲಿ, ಮುಟ್ಟುವುದರಲ್ಲಾಗಲಿ, ಕೇಳುವುದರಲ್ಲಾಗಲಿ ಅವರ ಸೆನ್ಸಸ್ ಬಹಳ ಶಾರ್ಪ್. ಇವರಿಗೆ ನೀವು ಇವತ್ತು ಪ್ಲೀಸ್ ಮಾಡಬೇಕು ಅಂದರೆ ಅವ್ರಿಗೆ ಖುಷಿಯಾಗುವ ಹಾಗೆ ಅಡುಗೆ ಮಾಡಬೇಕು. ಇನ್ 15 ಮಿನಿಟ್ಸ್ ನೀವು ಯಾವ ಐಟಮ್ನ ತುಂಬ ಚೆನ್ನಾಗಿ ಮಾಡಬಲ್ರಿ ಅದನ್ನು ಮಾಡಿ ಅವ್ರಿಗೆ ಕೊಡಬೇಕು. ಓಕೆ, ಇವರೆಲ್ಲರೂ ನಮ್ಮ ಅತಿಥಿಗಳಾಗಿ ಬಂದಿರೋದು ನಮ್ಮ ಸೌಭಾಗ್ಯ. ಕಿಚನ್ ಕಿಲಾಡಿಯ ಈ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮ ಇವರೆಲ್ಲ ಬಂದು ಮೆರುಗು ತಂದು ಕೊಟ್ಟಿದ್ದಾರೆ. ಇವ್ರಿಗೋಸ್ಕರ ನಾವು ಒಂದು ರೌಂಡ್ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಸೊ ನೀವು ಅಡುಗೆ ಮಾಡೋಕ್ಕೆ ಮುಂಚೆ ಅವರು ಒಂದು ಪ್ರಾರ್ಥನೆಯನ್ನು ಹಾಡ್ತಾರೆ, ಕೇಳೋಣ. ಎದೆ ಮನೆಯು ನಿನ್ನ ಗುಡಿ, ಪದ ಪದವು ನಿನ್ನ ನುಡಿ, ನಂಬಿ ನಡವೆ ನಿನ್ನ ಹಡಿ, ಶ್ರೀ ಗಣೇಶ ಕೈ ಹಿಡಿ, ಶ್ರೀ ಗಣೇಶ ಕೈ ಹಿಡಿ, ಶ್ರೀ ಗಣೇಶ ಕೈ ಹಿಡಿ. ನಿಮ್ಮಲ್ಲಿ ಯಾರು ಅಡುಗೆ ಮಾಡ್ತೀರಾ? ಎಸ್ ಸರ್, ನಾವು ಮಾಡ್ತೀವಿ ಸರ್. ನೀವು ಮಾಡ್ತೀರಾ? ಎಸ್ ಸರ್. ಓಕೆ, ಏನೇನು ಅಡುಗೆ ಮಾಡ್ತೀರಾ ನೀವು? ಸರ್ ನಾನು ಉಪ್ಮಾ ಮಾಡ್ತೀನಿ, ಟೊಮೆಟೊ ಗೊಜ್ಜು ಮಾಡ್ತೀನಿ, ಚಿತ್ರಾನ್ನ ಗೊಜ್ಜು ಮಾಡ್ತೀನಿ, ಆಮೇಲೆ ಬ್ರೆಡ್ ಟೋಸ್ಟ್ ಮಾಡ್ತೀನಿ, ಸ್ಯಾಂಡ್ವಿಚ್ ಮಾಡ್ತೀನಿ. ಫ್ಯಾಂಟಾಸ್ಟಿಕ್, ಚಪ್ಪಾಳೆ. ನಿಮ್ಗೆ ಏನು ತಿನ್ನಕ್ಕೆ ಇಷ್ಟ ಪ್ರಿಯಾಂಕಾ? ಜೀರಾ ರೈಸ್, ವಾವ್. ಆಮೇಲೆ ತೇಜಸ್ವಿನಿ? ಟೊಮೆಟೊ ಬಾತ್. ಪ್ರಿಯಾಂಕಾ 2? ಬ್ರೆಡ್ ಪಕೋಡ, ವಾವ್. ಗಂಗಮ್ಮ? ಸರ್ ನಂಗೆ ಸ್ಪೆಗೆಟಿ ತುಂಬ ಇಷ್ಟ. ಸ್ಪೆಗೆಟಿ, ವಾವ್. ನೋಡಿಪ್ಪ, ಇವ್ರಿಗೆ ಏನೇನು ಇಷ್ಟ ಅಂತಲೂ ನಿಮ್ಗೆ ಹೇಳಿದ್ದೀವಿ. ಸೊ ನಿಮಗೆ ಏನು ಅವ್ರಿಗೆ ಇಷ್ಟವಾದ ಮಾಡಿಕೊಡ್ಬೇಕು, ನಾನು ಮಾಡಿದ ಅವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ, ಅಥವಾ ನಾನು ಇದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ, ಅವ್ರು ತಿನ್ಬೇಕಿದ್ದನ್ನು ಅಂತ ನಿಮ್ಗೆ ಅನಿಸುತ್ತೆ, ಅಂಥ ಐಟಮ್ನ ನೀವು ಮಾಡ್ಬೋದು. ಓಕೆ, ನಿಮಗೆ ಇರುವ ಕಾಲಾವಕಾಶ 15 ನಿಮಿಷ ಅಷ್ಟೇ. ಇನ್ 15 ಮಿನಿಟ್ಸ್. ಆರ್ ಯು ರೆಡಿ? 1 2 3. ಇನ್ನು ಫೈನಲ್ 3rd ರೌಂಡ್. ಅದು ಇವಾಗ ಯಾವ ಟಾಸ್ಕ್ ಕೊಡ್ತಾರೆ ಅನ್ನೋದು, ಅವ್ರು ಕೊಡ್ತಾರೆ ಅನ್ನೋದು, ಆಮೇಲೆ ಗೆಸ್ಟ್ಗಳು ಬಂದಿದ್ದರು ಅವ್ರು ಕೊಡ್ತಾರಾ ಏನೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ಏನು ಬರುತ್ತೆ ಅದನ್ನು ನೀವು ಮಾಡಿ ಅಂತ ಹೇಳಿದ್ರು. ಹಾಗೆ ಇಮ್ಮಿಡಿಯೇಟಾಗಿ ಏನು ಮಾಡೋಕ್ಕಾಗತ್ತೆ ಅಷ್ಟು ನಿಮಿಷದಲ್ಲಿ? ನಾವು ಬಂದೇವು ನಿಮ್ಮನ್ನು ನೋಡಲಿಕ್ಕ. ಏನು ಮಾಡ್ತಾ ಇದ್ದೀರಾ? ಆ್ಯಪಲಲ್ಲಿ ಒಂದು ಹೊಸ ಸ್ವೀಟ್ ಮಾಡ್ತಾ ಇದ್ದೆ. ಆ್ಯಪಲಲ್ಲಿ ಒಂದು ಹೊಸ ಸ್ವೀಟ್ ಮಾಡ್ತಾ ಇದ್ದೆ. ಒಂದು ಹೊಸ ಸ್ವೀಟು ನೀವು ಯಾವತ್ತೂ ಮುಂಚೆ ಮಾಡಿಲ್ಲ? ಮಾಡಿದ್ದೀನಿ. ಮತ್ತೆ ಹೊಸದು ಹೆಂಗಾಗುತ್ತೆ? ನೀವು ತಿಂದಿಲ್ವಲ್ಲ? ಹಲೋ, ಹಾಯ್, ಹೌ ಆರ್ ಯು? ಗುಡ್. ವಾಟ್ ಆರ್ ಯು ಡೂಯಿಂಗ್? ಪಲಾವ್ ನಂಗೆ ತುಂಬ ಇಷ್ಟ. ಪಲಾವ್ ಆಮೇಲೆ ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಏನು ಪಲಾವ್ ಇದು? ನಾರ್ಮಲ್ಲು ಪುದೀನ ಹಾಕಿ ಧನಿಯಾ ಪುಡಿನೂ ಹಾಕ್ತೀನಿ ಇದಕ್ಕೆ, ಗೊತ್ತಾ? ಹೌದಾ? ಅರ್ಥಲ್ಲಿ ಯಾರೂ ಹಾಕಲ್ಲ. ಪುದೀನ ಹಾಕಿದ್ಮೇಲೆ ಧನಿಯಾ ಪುಡಿ ಯಾರೂ ಹಾಕಲ್ಲ. ಇಲ್ಲ, ಕರೆಕ್ಟ್. ಸರ್ಪ್ರೈಸ್ ಸ್ಟಾರ್ ಹೀರೋ ಏನಪ್ಪ ಮಾಡ್ತಿದ್ಯಾ? ಈಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಮಾ ಅಂತಂದ್ರು, ಲೇಟ್ ಆಗ್ಬಿಡುತ್ತೆ ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಮಾನೇ ಲೇಟ್ ಆಗುತ್ತಾ? ನನಗೆ ಫಾಸ್ಟೆಸ್ಟ್ ಹೌದು ಡಿಶ್ ಅಂದರೆ ಅದೊಂದೇ ಕಣ. ಹೌದು, ಬಟ್ ನನಗೇನು ಗೊತ್ತಾ, ನಾನು ನೀರು ಅಳ್ತೆ ಸಡನ್ನಾಗಿ ಗೊತ್ತಾಗಲ್ಲ, ಉಲ್ಟಾ ಆಗ್ಬಿಡ್ತೀನಿ, ಆಮೇಲೆ ಕಷ್ಟ ಆಗ್ಬಿಡ್ಬಾರ್ದಲ್ಲ. ಹಾಗಾಗಿ ತುಂಬ ಸೀರಿಯಸ್ ಆಗಿ ಮಾಡ್ತೇನೆ, ಯಾಕಂದರೆ ಮಕ್ಕಳು ತಿನ್ನೋದು. ಸೊ ಹಾಗಾಗಿ ಅವ್ರ ಬಗ್ಗೆ ನನಗೆ ವಿಶೇಷವಾದ ಕಾಳಜಿ.
ಮೆಚ್ಚಿದೆ ನಾನು. ಗುಡ್. ಮೆಚ್ಚಿದೆ ನಿನ್ನನ್ನು. ಇಲ್ಲಿವರೆಗೂ ತಮಾಷೆ ಸಾಕು, ಇವಾಗ ಬರೀ ಸೀರಿಯಸ್ ಆಗಿ ಮಾಡ್ತೀನಿ. ಆಯ್ತು ಕಣ, ಬರಲ್ಲ ನಿನ್ನ ಹತ್ರ. ಹ್ಞೂ ಕಣ. ಮಸಾಲೆ ಘಮ ಚೆನ್ನಾಗಿ ಬರ್ತಿದೆ. ಏನು ಮಾಡ್ತಾ ಇದ್ದೀರಾ? ಏನು ಕುರ್ಮಾ? ಸುವರ್ಣಗೆಡ್ಡೆ. ಪಕ್ಕ. ಹಾಂ, ಇದಕ್ಕೆ ಏನು ಹಾಕ್ತಾರೆ? ಇದಕ್ಕೆ ಬರೀ ಕುರ್ಮಾ ಅಷ್ಟೇನಾ? ಕುರ್ಮಾ ಆಗೋಯ್ತು. ಇದು ಸೊಪ್ಪು ಹಾಕಿ ಚಪಾತಿ. ಸುಪ್ರಿಯ, ಮನೇಲಿ ಎಷ್ಟು ಜನ ಇರೋದು? ನಾನು, ನನ್ನ ಹಸ್ಬೆಂಡ್ ಮತ್ತು ಮಗು. ಸೊ ನಿನ್ನ ಮಗುಗೆ ಏನು ಇಷ್ಟ? ಜಂಕ್ ಫುಡ್ ಇಷ್ಟ. ಅಂದರೆ ನೀನು ಮಾಡೋ ಅಡುಗೆ. ಅದೇನು ಕರೆಕ್ಟಾಗಿ ಗೆಸ್ ಮಾಡಿಬಿಟ್ರಿ. ಕಡೆಯ 20 ಸೆಕೆಂಡ್ಗಳು. ಐ ಥಿಂಕ್ ಯು ನೀಡ್ ಟು ಪುಟ್ ಇಟ್ ಟು ದ ಸರ್ವಿಂಗ್ ಬೌಲ್. ಪ್ರಿಯಾ, ಕಮಾನ್. 10, 9, 8, 7, 6, 5, 4, 3, 2, 1. ಹ್ಯಾಂಡ್ಸ್ ಅಪ್. ಅಪ್ಪ, ಏನಪ್ಪ ಇಟ್ಟಿದ್ಯಾ ಹೆಸರು? ನಿನ್ನ ಹೆಸರು ಇದಕ್ಕೆ? ಲಬಕ್ ಜುಂಬಾ ಅವಲಕ್ಕಿ ಬಾತ್. ವಾಹ್. ಲಬಕ್ ಜುಂಬಾ ಅವಲಕ್ಕಿ ಬಾತ್. ಓಕೆ. ತಾವು? ಪಲಾವ್ ಪಾಯಸ. ಕಾಡಿನ ಪಲಾವ್ ರಾಣಿ. ಪಾಯಸ. ವಾಟ್ ಇಸ್ ದಿಸ್? ಏನ್ ಪಲಾವ್ ಪಾಯಸ? ಏನು ಸಂಬಂಧ ಇದು? ಹಾಂ, ಅದೇ ನನಗೂ ಗೊತ್ತಿಲ್ಲ. ಪಲಾವ್ ಖಾರ ಪಾಯಸ. ಹಾಂ, ಪಲಾವ್ ಖಾರ ಪಾಯಸ. ಅಬ್ಬಾ, ಓಕೆ. ತಾವು? ಆಪಲ್ ಕಿಶ್ಮಿಶ್. ಆ್ಯಪಲ್ ಕಿಶ್ಮಿಶ್. ಏನಿರೋ ಬರೋ ತುಪ್ಪ ಎಲ್ಲ ಹಾಕಿದ್ರಿ, ಮಿಲ್ಕ್ ಮೇಡ್ ಹಾಕಿದ್ರಿ, ಹಾಲು ಹಾಕಿದ್ರಿ, ಸಕ್ಕರೆ ಹಾಕಿದ್ರಿ, ಮತ್ತೆ ತುಪ್ಪ ಹಾಕಿದ್ರಿ. ಹಾಕ್ತಾನೆ ಇದ್ದೀರಾ, ತಿರುಗಿಸ್ತಾನೆ ಇದ್ದೀರಾ. ಅದು ಏನು ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ನಾವಿಬ್ಬರು ಮಕ್ಕ ನೋಡ್ಕೋತಾ ಇದ್ವಿ ಏನಪ್ಪ ಇದು ಅಂತ.